ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗುರುವಾರ ಬೆಳಗ್ಗೆ ಬೇಗ ಪೂಜೆ ಮಾಡಿಕೊಂಡೆ. ಗುರುವಾರ ಹೊತ್ತು ನಾವು ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ಒಳಗಡೆ ಪೂಜೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಹಾಗಾಗಿ ಗುರು ಗ್ರಹ ನಮಗೆ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿರುತ್ತೆ. ಸೊ ಈಗ ನನಗೆ ಗುರು ನಡೀತಾ ಇರೋದ್ರಿಂದ ಗುರುವಾರ 6 ಗಂಟೆಯಿಂದ 7 ಗಂಟೆ ಇದು ಗುರು ಹೋರ ಸಮಯ ಅಂತ ಹೇಳಿ ಕರೀತಾರೆ. ಸೊ ಆಯಿತಾ, ಈ ಸಮಯದಲ್ಲಿ ಯಾರೇ ಆಗಲಿ ಗುರುಗಳನ್ನ ಪೂಜೆ ಮಾಡ್ಕೊಂಡವರು ಈ ಸಮಯದಲ್ಲಿ ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ಅದಕ್ಕೋಸ್ಕರ ನಾನು ಬೆಳಗ್ಗೆ ಬೇಗ ಇದ್ದು ಕೆಲಸಗಳೆಲ್ಲ ಮುಗಿಸಿ ಪೂಜೆ ಎಲ್ಲ ರಾಯರಿಗೆಲ್ಲ ಪೂಜೆ ಮುಗಿಸ್ಕೊಂಡಿದ್ದಾಯಿತು. ಇನ್ನು ದಕ್ಷಿಣಾಮೂರ್ತಿಗೂ ಸಹ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ತುಳಸಿ ಅಮ್ಮನವ್ರಿಗೂ ಕೂಡ ಪೂಜೆ ಮುಗಿಸ್ಕೊಂಡಿದ್ದೀನಿ. ಸೊ ಮನೆ ಕೆಲಸ ಎಲ್ಲ ಮುಗೀತು, ಪೂಜೆ ಕೆಲಸ ಎಲ್ಲ ಮುಗೀತು. ಇನ್ನು ಆರ್ಯನ್ಗೆ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸ್ಬೇಕು, ಬಾಕ್ಸ್ ರೆಡಿ ಮಾಡಬೇಕು ಫ್ರೆಂಡ್ಸ್. ಸೊ ಇದಿಷ್ಟು ಮುಗಿದ್ರೆ ಕೆಲಸ ಆಲ್ರೆಡಿ ಕಂಪ್ಲೀಟ್ ಒಂದು 70% ಮುಗ್ದಂಗೆ. ಸೊ ಈಗ ಬೇಗ ಬೇಗ ಆರ್ಯನ್ಗೆ ರೆಡಿ ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ಬೇಕು. ಸೊ ಓಕೆ ಫ್ರೆಂಡ್ಸ್, ಆರ್ಯನ್ಗೆ ಬಾಕ್ಸ್ ಎಲ್ಲ ಮಾಡಿಬಿಟ್ಟು ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬಿಟ್ಟು ಸೊ ನೆಕ್ಸ್ಟ್ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾಳೆ ನಮಗೆ ಶ್ರಾವಣ ಶುಕ್ರವಾರ ಮೊದಲನೇ ಶುಕ್ರವಾರನೇ ಬಂದಿದೆ. ಆದ್ದರಿಂದ ನಾವು ನಾಳೆಯಿಂದ ಮಹಾಲಕ್ಷ್ಮಿ ಅಮ್ಮನವ್ರನ್ನ ಹೇಗೆ ಪೂಜೆ ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ ನೋಡಿ. ಈ ತಿಂಗಳು ಪೂರ್ತಿಯಾಗಿ ನಮಗೆ 4 ಸಂಪ ಶುಕ್ರವಾರ ಬಂದಿದೆ. ಈ ಶುಕ್ರವಾರನ ನಮಗೆ ಸಂಪ ಶುಕ್ರವಾರ ಅಂತ ಹೇಳಿ ಕರಿತೇವೆ. ಈ ಶುಕ್ರವಾರದಲ್ಲಿ ಮಹಾಲಕ್ಷ್ಮಿ ಅಮ್ಮನಿಗೆ ವಿಶೇಷವಾಗಿ ಅಭಿಷೇಕ ಮತ್ತು ಪೂಜೆಯನ್ನು ಮಾಡಿಕೊಂಡು ಅಷ್ಟೋತ್ತರಗಳನ್ನ ಯಾರ ಮನೇಲಿ ಹೇಳ್ತಾರೋ ಅಂಥವ್ರ ಮನೆಯಲ್ಲಿ ವರ್ಷ ಪೂರ್ತಿ ನಮಗೆ ಸಂಪತ್ತಿಗೆ ಯಾವುದೇ ರೀತಿ ಕೊರತೆ ಅಂತ ಅನ್ನೋದು ಬರೋದಿಲ್ಲ. ನೀವು ಬೆಳಗ್ಗೆ ಪೂಜೆ ಮಾಡಬೇಕು, ಅಂದರೆ ಬೆಳಗ್ಗೆ ಶುಕ್ರವಾರ ಸಮಯದಲ್ಲಿ ಪೂಜೆ ಮಾಡಬೇಕು. ಈ ಸಮಯದಲ್ಲಿ ನಮಗೆ ಶುಕ್ರ ಗ್ರಹ ಆ್ಯಕ್ಟಿವ್ ಇರುತ್ತೆ. ಸೊ ಅದಕ್ಕೋಸ್ಕರ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ಒಳಗಡೆ ನೀವು ಪೂಜೆಯನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಮಹಾಲಕ್ಷ್ಮಿ ಅಮ್ಮನವ್ರಿಗೆ ಕ್ಷೀರಾಭಿಷೇಕ ಮಾಡ್ಕೊಳ್ಳಿ. ಕ್ಷೀರಾಭಿಷೇಕ ಅಂತಂದರೆ ಹಾಲಿಂದ ಅಭಿಷೇಕ ಮಾಡೋದು ಮತ್ತು ಮೊಸರಿಂದ ಅಭಿಷೇಕವನ್ನು ಮಾಡ್ಕೊಳ್ಳೋವಂಥದ್ದು. ಸೊ ನಿಮಗೆ ಪಂಚಾಮೃತ ಅಭಿಷೇಕ ಮಾಡೋದಕ್ಕೆ ಆಗಿಲ್ಲ ಅಂತಂದರೆ ಮಿನಿಮಮ್ ನೀವು ಕ್ಷೀರಾಭಿಷೇಕ ಮತ್ತು ಮೊಸರಿಂದ ಅಭಿಷೇಕವನ್ನು ಮಾಡ್ಕೊಳ್ಳೇಬೇಕು. ಮತ್ತು ಸ್ವಲ್ಪ ಅರಿಶಿಣ ಮತ್ತು ಕುಂಕುಮದಿಂದ ಕೂಡ ಅಭಿಷೇಕವನ್ನು ಮಾಡ್ಕೊಳ್ಳಿ. ಆಮೇಲೆ ಗಂಧದಿಂದ ಅಭಿಷೇಕ ಮಾಡ್ಕೊಳ್ಳಿ. ಸೊ ಇದೆಲ್ಲ ನಿಮ್ಮ ಮನೆಯಲ್ಲಿ ನಾರ್ಮಲಾಗಿ ಸಿಗುತ್ತೆ, ತುಂಬ ಈಸಿಯಾಗಿ. ಈ ರೀತಿಯಾಗಿ ಒಂದು 5 ವಸ್ತುಗಳಿಂದ ತೊಗೊಂಡು ನೀವು ಅಮ್ಮನವ್ರಿಗೆ ಅಭಿಷೇಕವನ್ನು ಮಾಡಿಕೊಂಡು ತಪ್ಪದೇ ನೀವು ನಾಳೆ ಮೊಸರನ್ನವನ್ನು ನೈವೇದ್ಯಕ್ಕೆ ಇಡಬೇಕು. ಸೊ ಇದರಿಂದ ನಿಮ್ಗೆ ಏನಾಗುತ್ತೆ, ಲೈಫಲ್ಲಿ ನಿಮಗೆ ಶುಕ್ರ ಚೆನ್ನಾಗಿ ಆ್ಯಕ್ಟಿವ್ ಆಗ್ತಾನೆ. ಶುಕ್ರ ನಮಗೆ ಆ್ಯಕ್ಟಿವ್ ಆಯಿತು ಅಂತಂದರೆ ಲಕ್ಸುರಿ ಲೈಫ್ ಬರುತ್ತೆ, ತುಂಬ ಮನಿ ಅಟ್ರಾಕ್ಟ್ ಆಗುತ್ತೆ. ವರ್ಷ ಪೂರ್ತಿ ನಮ್ಗೆ ಯಾವುದೇ ರೀತಿ ಸಂಪತ್ತಿಗೆ ಕೊರತೆ ಅಂತ ಅನ್ನೋದು ಬರೋದಿಲ್ಲ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಳ್ಬೇಕಾದ್ರೆ ನೀವು ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ಮಹಾಲಕ್ಷ್ಮಿ ಅಮ್ಮನವರಿಗೆ ಬಿಳಿ ಹೂಗಳನ್ನು ಅರ್ಪಿಸಿ ಮತ್ತು ಬಿಲ್ವಪತ್ರೆಯನ್ನು ತಪ್ಪದೆ ಒಂದಾದರೂ ಬಿಲ್ವಪತ್ರೆನ ಅರ್ಪಿಸಿ ಪೂಜೆ ಮಾಡ್ಕೊಳ್ಳಿ. ಬಿಲ್ವಪತ್ರೆಯಿಂದ ನಿಮ್ಮ ಸಂಕಲ್ಪ ಮಾಡ್ಕೊಳ್ಳಿ. ಸ್ವಲ್ಪ ಅಕ್ಷತೆ ಕಾಳು ಮತ್ತು ಬಿಲ್ವಪತ್ರೆನ ಇಟ್ಕೊಂಡು ನಿಮ್ಮ ಸಂಕಲ್ಪ ಮಾಡ್ಕೊಳ್ಳಿ. ಏನಿದೆಯೋ ಅದನ್ನೆಲ್ಲ ಅಮ್ಮನವ್ರ ಹತ್ರ ಕೇಳ್ಕೊಂಡು ಅಮ್ಮನವ್ರಿಗೆ ಅದನ್ನ ಅರ್ಪಿಸಿ. ಬಿಲ್ವಪತ್ರೆ ಮಹಾಲಕ್ಷ್ಮಿ ಅಮ್ಮನವ್ರ ಹೃದಯದಿಂದ ಹುಟ್ಟಿದ್ದು. ಮಹಾಲಕ್ಷ್ಮಿ ಅಮ್ಮನವರು ಶಿವನ ಒಂದು ತಪಸ್ಸನ್ನು ಮಾಡಿಬಿಟ್ಟು ಪ್ರತಿನಿತ್ಯ ಬಿಲ್ವಪತ್ರೆಯಿಂದ ಅರ್ಚನೆ ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಅದೊಂದು ದೊಡ್ಡ ಕಥೆನೇ ಇದೆ, ಇನ್ನೊಂದ್ಸತಿ ಯಾವಾಗಾದರೂ ಹೇಳ್ತೀನಿ. ಸೊ ಅದಕ್ಕೋಸ್ಕರ ಮಹಾಲಕ್ಷ್ಮಿ ಅಮ್ಮನಿಗೆ ಬಿಲ್ವಪತ್ರೆ ತುಂಬ ಇಷ್ಟ. ಬಿಲ್ವಪತ್ರೆಯಿಂದ ಒಂದಾದರೂ ಅರ್ಪಿಸಿ ಪೂಜೆಯನ್ನು ಮಾಡ್ಕೊಳ್ಳಿ. ಶುಕ್ರವಾರ ತುಂಬ ಒಳ್ಳೆಯದು. ಅದಾದಮೇಲೆ ಮಹಾಲಕ್ಷ್ಮಿ ಅಮ್ಮನವರ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ಅಷ್ಟೋತ್ತರ ಹೇಳ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂತಂದರೆ ಓ ಮಹಾಲಕ್ಷ್ಮಿ ನಮಃ ಅಂತ ಅಂದ್ಬಿಟ್ಟು 108 ಸಾರಿ ಹೇಳ್ಕೊಳ್ಳಿ. ಇದ್ರ ಜೊತೆಗೆ ನೀವು ಏನು ಮಾಡಬೇಕು ಅಂತಂದರೆ ಕನಕಾಧಾರ ಶ್ಲೋಕವನ್ನು ನೀವು ತಪ್ಪದೆ ನಿತ್ಯ ಕೇಳಿ, ತುಂಬ ಒಳ್ಳೆಯದಾಗುತ್ತೆ. ನೀವು ಪೂಜೆ ಮಾಡೋ ಟೈಮ್ ಅಂದರೆ 6 ಗಂಟೆಯಿಂದ 7 ಗಂಟೆ ಪೂಜೆ ಮಾಡ್ತೀರಲ್ಲ, ಸೊ ಆ ಒಂದು ಟೈಮಲ್ಲಿ ನೀವು ಈ ಶ್ಲೋಕವನ್ನು ಹಾಕ್ಬಿಟ್ಬಿಡಿ. MS ಸುಬ್ಬಲಕ್ಷ್ಮಿ ಅಮ್ಮನು ತುಂಬ ಚೆನ್ನಾಗಿ ಶ್ಲೋಕ ಹಾಡಿದ್ದಾರೆ. ಸೊ ಅದನ್ನ ಕೇಳ್ತಾ ನೀವು ಪೂಜೆ ಮಾಡ್ತಾಯಿದ್ರಿ ಅಂತಂದರೆ ನೋಡಿ, ಈ 1 ತಿಂಗಳು ನೋಡಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಏನು ಅಂತ ಅಂದ್ಬಿಟ್ಟು. ಸೊ ಈ ಕನಕಧಾರ ಶ್ಲೋಕವನ್ನು ಕೇಳ್ಕೊಂಡು ಪೂಜೆ ಮಾಡಿ. ಇದನ್ನು ಒಂದು ವೇಳೆ ನಿಮಗೆ ಹೇಳೋದಕ್ಕೆ ಬಂತು ಅಂತಂದರೆ ಹೇಳಿ. ಅದು 21 ಪ್ಯಾರ ಇದೆ, ತುಂಬ ಚೆನ್ನಾಗಿ, ತುಂಬ ಸುಲಭವಾಗಿ ಹೇಳ್ಕೊಬೋದು. ಹಂಗಂ ಹರೆ ಪುಲಕಭೂಷಣ ಮಾಶ್ರಯಂತಿ ಭೃಂಗಾಂಗನೇವ ಮುಕುಲಾಭರಣಂ ತಮಾಲಂ ಅಂತ ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಶ್ಲೋಕ. ಇದು MS ಸುಬ್ಬಲಕ್ಷ್ಮಿ ಅವರು ಹಾಡಿದ್ದಾರೆ. ಅವ್ರ ಜೊತೆ ಹಾಡ್ತಾ ಇದ್ದರೆ ಒಂದು ಅಕ್ಷರ ಕೂಡ ನಮಗೆ ಎಲ್ಲೂ ಲಿರಿಕ್ಸ್ ಸಹ ಮಿಸ್ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ನಮಗೆ ಹೋಗ್ಬಿಡುತ್ತೆ. ಅಷ್ಟು ಚೆನ್ನಾಗಿದೆ ಈ ಶ್ಲೋಕ. ನೀವು ಇದನ್ನು ಕೇಳ್ತಾ ನಿಮಗೆ ಬಂದುಬಿಡುತ್ತೆ ಹೇಳೋದು ಕೂಡ. ಸೊ ಆ ಥರ ಹೇಳ್ಕೊಂಡು ನೀವು ಈ ಶ್ಲೋಕವನ್ನು ಹಾಕ್ಕೊಂಡು ಪೂಜೆಯನ್ನು ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ನಮಗೆ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ ಅಂತ ಹೇಳ್ತೀರಾ. ಪೂಜೆ ಎಲ್ಲ ಮುಗಿತಾದ್ಮೇಲೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣ, ತಮ್ಮ, ನಿಮ್ಮ ತಂದೆ ಅಥವಾ ನಿಮ್ಮ ಗಂಡ ಯಾರಾದರೂ ಇರ್ತಾರಲ್ಲ ಗಂಡಸರು, ಅವ್ರಿಗೆ ನೀವೇನು ಮಾಡಬೇಕು ಅಂತಂದರೆ ಸೊ
ಸೊ ಅವ್ರಿಗೆ ತಾಂಬೂಲ ಸಹಿತ ಸ್ವಲ್ಪ ಅಮೌಂಟನ್ನು ಕೊಡಿ. ಅಂದರೆ ಎಲೆ ಅಡಿಕೆ ಇಟ್ಬಿಟ್ಟು ಎಲೆ ಅಡಿಕೆ ಹಣ್ಣು ಒಂದು ತೆಂಗಿನಕಾಯಿ ಈ ಥರ ಏನಾದರೂ ಇದ್ದರೆ ಕೊಟ್ಬಿಟ್ಟು, ಇದೇನೂ ಇಲ್ಲ ಅಂತಂದರೆ ಬರೀ ಎಲೆ ಅಡಿಕೆ ಕೊಟ್ಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ದುಡ್ಡನ್ನು ಹಿಡಿ, 101 ರೂಪಾಯಿ, 21 ರೂಪಾಯಿ ಅಥವಾ 16 ರೂಪಾಯಿ ಈ ಥರ ಇಟ್ಬಿಟ್ಟು ಅದನ್ನು ನಿಮ್ಮ ಮನೇಲಿ ಇರ್ತಾರಲ್ಲ ಗಂಡಸರು ಅವರು ಕೂಡ. ಯಾಕಂತಂದರೆ ಶುಕ್ರ ಗ್ರಹ ಗ್ರಹಗಳೆಲ್ಲ ನಮಗೆ ಇಲ್ಲಿ ಬಂದು ಪುರುಷನಕ್ಕೆ ಹೋಲುವಂಥದ್ದು. ಸೊ ಅದಕ್ಕೋಸ್ಕರ ಶುಕ್ರ ಗ್ರಹ ವೈಟ್ ಇರುತ್ತೆ ಯಾವಾಗ್ಲೂ. ಸೊ ಅದಕ್ಕೋಸ್ಕರನೇ ಮಹಾಲಕ್ಷ್ಮಮ್ಮನಿಗೆ ಕ್ಷೀರಾಭಿಷೇಕ ವೈಟಿಂದ ಅಭಿಷೇಕ ಮಾಡೋದು, ಬಿಳಿ ಹೂಗಳನ್ನು ಅರ್ಪಿಸೋದು. ಸೊ ಈ ಥರ ಎಲ್ಲ ಮಾಡಿಕೊಂಡ್ರೆ ಶುಕ್ರ ನಮಗೆ ಚೆನ್ನಾಗಿ ಆ್ಯಕ್ಟಿವ್ ಆಗ್ತಾನೆ. ಅದಾದಮೇಲೆ ನೋಡಿ, ಈ ಶುಕ್ರ ಪರ್ವ ಬರುತ್ತೆ, ಇದು ಬಂದು ನಮಗೆ ಶುಕ್ರ ಪರ್ವ ಹೆಣ್ಮಕ್ಳಿಗೆ. ಸೊ ಓಕೆನಾ. ಸೊ ಈ ಒಂದು ಪ್ಲೇಸಲ್ಲಿ ಒಂಚೂರು ಮೊಸರನ್ನು ಆ್ಯಡ್ ಮಾಡಿಬಿಟ್ಟು ಈ ಥರ ರಬ್ ಮಾಡಿ ಸ್ವಲ್ಪ ಅದಾದಮೇಲೆ ಮತ್ತೆ ಇದೇ ಪ್ಲೇಸಲ್ಲಿ ಏನು ಮಾಡ್ತಾರೆ ಗೊತ್ತಾ, ಪರ್ಫ್ಯೂಮು ಅಥವಾ ಜವಾತ್ ಪೌಡ್ರು, ಮತ್ತು ನಮಗೆ ಗಂಧಿಕೆ ಅಂಗಡಿನಲ್ಲಿ ನಮಗೆ ಇದು ಸಿಗುತ್ತೆ. ಇಲ್ಲಿ ಪರ್ಫ್ಯೂಮ್ ಹಾಕ್ಕೊಳ್ಳೋದು ದೇವ್ರಿಗೆ, ನಾನು ಸ್ವರ ಹೆಸರು ನೆನಪು ಬರ್ತಾಯಿಲ್ಲ, ಮತ್ತೆ ಹೋಗ್ಬಿಟ್ಟಿದ್ದೀನಿ. ಸೊ ಅದೊಂಚೂರು ಸ್ಪ್ರೇ ಮಾಡ್ಕೊಳ್ಳೋದು. ಇದ್ಯಾವುದು ಸಿಕ್ಕಿಲ್ಲ ಅಂತಂದರೆ ಪರ್ಫ್ಯೂಮ್ ಸ್ಪ್ರೇ ಮಾಡಿಕೊಂಡು ನೋಡಿ ಈ ಥರ ಚೆನ್ನಾಗಿ ರಬ್ ಮಾಡಿ, ಎರಡು ಕೈಯಿಂದ ಈ ಥರ ಚೆನ್ನಾಗಿ ರಬ್ ಮಾಡಿಬಿಟ್ಟು ಇಲ್ಲಿದೆಯಲ್ಲ ಕೆನ್ನೆ, ಇಲ್ಲಿ ಒಂಚೂರು ಹಿಂಗೆ ಅಂದ್ಕೊಳ್ಳಿ, ಇಲ್ಲಿ ಹಿಂದೆಗಡೆ. ಸೊ ಈ ಥರ ಶುಕ್ರವಾರ ಟೈಮ್ ಈ ಥರ ಮಾಡೋದ್ರಿಂದ ನಮಗೆ ಶುಕ್ರ ಚೆನ್ನಾಗಿ ಆ್ಯಕ್ಟಿವ್ ಆಗ್ತಾನೆ. ಸೊ ನಮಗೆ ಚೆನ್ನಾಗಿ ಮನೆ ಅಟ್ರಾಕ್ಟ್ ಆಗುತ್ತೆ. ಒಂಚೂರು ಪರ್ಫ್ಯೂಮ್ನ ಹಾಕ್ಕೊಳ್ಳಿ, ಒಂಚೂರು ಇಲ್ಲಿ ಮತ್ತು ಈ ಸೈಡ್ ಸ್ವಲ್ಪನ ಸ್ಪ್ರೇ ಮಾಡಿ. ಇಲ್ಲೆಲ್ಲ ಹಾಕೊಳ್ಳೋದಕ್ಕೆ ಹೋಗಬೇಡಿ. ಇಲ್ಲಿ ನಮಗೆ ಥೈರಾಯ್ಡು ಗ್ರಂಥಿ ಇರುತ್ತೆ. ಸೊ ಅದು ನಮಗೆ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ. ಸ್ವಲ್ಪ ಇಲ್ಲೊಂಚೂರು ಮತ್ತು ಇಲ್ಲೊಂಚೂರು ಈ ಥರ ಹಾಕ್ಕೊಂಡು, ಮತ್ತು ಕೈಗಳಿಗೆ ಒಂಚೂರು ಹಾಕ್ಕೊಂಡು, ಅದಾದಮೇಲೆ ಕೆನ್ನೆಗೆ ಒಂಚೂರು ಹಿಂಗೆ ಅಂದ್ಕೊಳ್ಳಿ. ಸೊ ತುಂಬ ಇದರಿಂದ ಚೆನ್ನಾಗಿ ಶುಕ್ರ ಆ್ಯಕ್ಟಿವ್ ಆಗ್ತಾನೆ. ಸೊ ಇದನ್ನು ನೀವು 4 ಶುಕ್ರ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗಿ. ಸೊ ರಿಸಲ್ಟು ನಿಮಗೆ ಗೊತ್ತಾಗುತ್ತೆ ಏನು ಅಂತ ಹೇಳಿ. ಈ ವರ್ಷ ಪೂರ್ತಿ ನಮಗೆ ಸಂಪತ್ತು ಕೊರತೆ ಬರಬಾರ್ದು, ನಮಗೆ ಸಾಲ ಜಾಸ್ತಿ ಆಗಬಾರ್ದು, ಏನಾದರೂ ಯಾವುದಾದ್ರೂ ಒಂದು ಕಡೆಯಿಂದ ನಮ್ಗೆ ಸ್ವಲ್ಪ ಚೆನ್ನಾಗಿ ದುಡ್ಡು ಬರಬೇಕು ಅಂತ ಅಂದರೆ, ಸೊ ಈ ಥರದ್ದು ಒಂದು ಸ್ವಲ್ಪ ಈ ಶ್ರಾವಣ ಮಾಸದಲ್ಲಿ ಮಾಡ್ಕೊತಾ ಹೋದರೆ ನಮ್ಗೆ ಏನಾಗುತ್ತೆ, ಚೆನ್ನಾಗಿ ನಮಗೆ ದುಡ್ಡು ಅಂತ ಅನ್ನೋದು ಕೈ ಸೇರುತ್ತೆ. ಮತ್ತು ಹೆಚ್ಚಾಗಿ ದುಡ್ಡು ಖರ್ಚಾಗೋದಿಲ್ಲ. ಏನಾದರೂ ಒಂದು ಆಗುತ್ತೆ, ಒಂದು ಇಲ್ಲ ಚೆನ್ನಾಗಿ ಸಂಪಾದನೆ ಆಗೋದು, ಚೆನ್ನಾಗಿ ಬಿಸ್ನೆಸ್ ಆಗೋದು, ಅಥವಾ ಯಾವುದಾದ್ರೂ ಒಂದು ನಮಗೆ ಇನ್ನೂ ಹೊಸ ಐಡಿಯಾಸ್ ಬರ್ಬೋದು, ಅಥವಾ ಇನ್ನು ಪ್ರಮೋಷನ್ ಆಗಬಹುದು. ಈ ಥರ ಅಂದರೆ ನೀವು ಕೇಳ್ಕೊಳ್ಳಿ. ಮಹಾಲಕ್ಷ್ಮಮ್ಮನವರಿಗೆ ನಾವು ಬಿಲ್ವಪತ್ರ ಏನು ಇಟ್ಕೊಂಡು ಸಂಕಲ್ಪ ಮಾಡ್ಕೊತೀರಲ್ಲ, ಸೊ ಆವಾಗ ಕೇಳಿಕೊಂಡು ನೀವು ಈ ಥರ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಸೊ ಇಷ್ಟು ಸಿಂಪಲಾಗಿ ಸರಳವಾಗಿ ಮಾಡ್ಕೊಳ್ಳಿ. ಬಟ್ ಟೈಮಿಂಗ್ಸ್ ನೋಡ್ಕೊಳ್ಳಿ. 6 ಗಂಟೆಯಿಂದ 7 ಗಂಟೆವರೆಗೂ ಮಾಡಿ. ನಾಳೆ ನೀವು ಬೆಳಗ್ಗೆ ಉಪ್ಪು ತೊಗೊಂಬಂದು ತುಂಬ ಒಳ್ಳೆಯದು. ಅಂದರೆ ಹೊಸ ಉಪ್ಪನ್ನು ತೊಗೊಂಬಂದು ಅಡುಗೆ ಮನೆಯಲ್ಲಿ ಜಾಡಿಗೆ ಹಾಕ್ಕೊಳ್ಳಿ, ತುಂಬ ಒಳ್ಳೆಯದು. ಇದು ಕೂಡ ಇದನ್ನು ಸಹ ನೀವು ಮಾಡ್ಬೋದು. ಬೆಳಗ್ಗೆ 6 ಗಂಟೆ 7 ಗಂಟೆ ಒಳಗಡೆ ತೊಗೊಂಬಂದು ಬಿಡಬೇಕು. ಉಪ್ಪು ಹೊಸದಾಗಿ ತೊಗೊಬಂದು ನೀವು ಸ್ಟಾಕ್ ಇಟ್ಕೊಳ್ಳಿ. ಅಥವಾ ಮನೆಯಲ್ಲಿ ಉಪ್ಪು ಡಬ್ಬ ಇರ್ತೈತಲ್ಲ, ಈಗ ಜಾಡಿಗೆ ಉಪ್ಪು ಜಾಡಿನಲ್ಲಿ ಉಪ್ಪನ್ನು ಹಾಕಿ ಇಟ್ಕೊಂಡ್ಬಿಡ್ಬೇಕು. ಸೊ ಇದು ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡ್ತದೆ. 4 ಶುಕ್ರವಾರ ಇದೇ ಥರ ಮಾಡಿ, ತುಂಬ ಒಳ್ಳೆಯದಾಗ್ತಾಯಿದೆ. ಅದಾದಮೇಲೆ ಸೊ ಇಷ್ಟೆಲ್ಲ ನೀವು ಮಾಡ್ಕೊಂಡ್ರಿ ಅಂತಂದರೆ ಆಲ್ಮೋಸ್ಟ್ ನಮಗೆ ಚೆನ್ನಾಗಿ ಶುಕ್ರ ಆಕ್ಟಿವ್ ಆಗ್ತಾನೆ, ಮಹಾಲಕ್ಷ್ಮೀನ ಅನುಗ್ರಹ ಆಗುತ್ತೆ. ತಪ್ಪದೆ ಮೊಸರನ್ನವನ್ನು ನೀವು ನೈವೇದ್ಯ ಮಾಡಿ ಇಡಿ, ಮತ್ತು ಚಿತ್ರಾನ್ನ ಇಡಿ, ಒಂದು ಸ್ವಲ್ಪ ಪಾನಕ ಇಡಿ, ಒಂದು 5 ಥರ ನೈವೇದ್ಯ ಮಾಡಿಡಿ. ಈ 5 ಥರ ನೀವು ನೈವೇದ್ಯ ಮಾಡಿಟ್ಟು ತುಂಬ ಒಳ್ಳೆಯದು. ಚಿತ್ರಾನ್ನ, ಮೊಸರನ್ನ, ಬೆಲ್ಲನ, ಕೋಸಂಬರಿ ಅಂದರೆ ತುಂಬ ಇಷ್ಟ ಮಹಾಲಕ್ಷ್ಮಮ್ಮನವ್ರಿಗೆ. ಕೋಸಂಬರಿ, ಬೆಲ್ಲದ ಪಾನಕ, ಒಂದು ಸ್ವಲ್ಪ ಬೆಲ್ಲ ಪಾನಕ, ಒಂಚೂರು ಏಲಕ್ಕಿ ಇದನ್ನೆಲ್ಲ ಹಾಕಿಟ್ಬಿಟ್ಟು ಅಭಿಷೇಕವನ್ನು ಮಾಡ್ಕೊಳ್ಳಿ. ಏನಿಲ್ಲ, ಹಾಲಾದರೂ ಸಿಗುತ್ತಲ್ವ, ಅಟ್ಲೀಸ್ಟ್ ಹಾಲಿಂದಾದರೂ ನೀವು ಅಭಿಷೇಕ ಮಾಡ್ಕೊಳ್ಳಿ. ಸೊ ಇಷ್ಟು ನೀವು ಮಾಡಿಕೊಂಡ್ರಿ ಅಂತಂದರೆ ಸೊ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ತಿಂಗಳಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ. ಸೊ ಈ ಥರ ನಾವು ಶುಕ್ರವಾರನ ಆಚರಣೆ ಮಾಡೋಂಥದ್ದು. ತಪ್ಪದೆ ಮಹಾಲಕ್ಷ್ಮಿ ಹೃದಯ ರಂಗೋಲೆ ಅದನ್ನ ಹಾಕ್ಕೊಳ್ಳಿ ದೇವ್ರ ಮನೆಯಲ್ಲಿ. ಪ್ರತಿ ಶುಕ್ರವಾರ ಕೂಡ ಮಹಾಲಕ್ಷ್ಮಿ ಹೃದಯ ರಂಗೋಲೆಯನ್ನು ಹಾಕ್ಕೊಂಡು ಅರ್ಶಿನ ಕುಂಕುಮ ಹೂಗಳಿಂದ ಅಲಂಕಾರ ಮಾಡಿಕೊಂಡು ಪೂಜೆ ಮಾಡಿ. ತುಪ್ಪದ ದೀಪ ತಪ್ಪದೆ 2 ಹಂಚಿ, ಓಕೆನಾ. ನಾವು ನಿತ್ಯ ದೇವ್ರ ಮನೆಯಲ್ಲಿ 5 ಅಥವಾ 3 ದೀಪನ ಹಚ್ಚಬೇಕು. ಅದರಲ್ಲಿ 3 ದೀಪ ನಾರ್ಮಲಾಗಿ ಹಚ್ಚಿಬಿಟ್ಟು 2 ತುಪ್ಪದ ದೀಪ ಬರ್ತೈತಲ್ಲ, ಸೊ ತುಪ್ಪದ ದೀಪನ ಹಚ್ಚಿಬಿಟ್ಟು ಆರತಿಯನ್ನು ಮಾಡ್ಕೊಳ್ಳಿ. ಸೊ ನಾವು ಇಷ್ಟು ಮಾಡಿಕೊಂಡ್ರಿ ಅಂತಂದರೆ ನಮಗೆ ಈ ವರ್ಷ ಪೂರ್ತಿ ಯಾವುದೇ ರೀತಿ ಸಂಪತ್ತಿಗೆ ಕೊರತೆ ಬರೋದಿಲ್ಲ. ಸೊ ಚೆನ್ನಾಗಿ ಒಂದು ಒಳ್ಳೆ ಆರಾಮಾಗಿ ಪ್ರಾಬ್ಲಮ್ಸ್ ಇಲ್ಲದೆ ಲೈಫ್ಸ್ನ ನಡೆಸ್ಬೋದು. ಸೊ ಈ ಟಿಪ್ಸ್ ನಿಮಗೆ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ಗಳಿತ್ತು ಅಂತಂದರೆ ಕಮೆಂಟ್ ಮಾಡಿ. ಸೊ ಇನ್ನು ಇದೇ ರೀತಿ ಶ್ರಾವಣ ಮಾಸದಲ್ಲಿ ಮಾಡುವಂತಹ ನಾವು ಸರಳವಾಗಿ ಮಾಡ್ಕೊಳ್ಳುವಂತಹ ಪೂಜೆ ವಿಧಾನಗಳನ್ನ ಮತ್ತು ಕೆಲವೊಂದು ಪರಿಹಾರಗಳನ್ನ ತಿಳಿಸ್ಕೊಡ್ತೀನಿ. ಇನ್ನು ನೀವು ನಾಳೆ ಏನಾದರೂ ನೀವು ಒಂದು ಅಂದರೆ ಮಣ್ಣಿನ ಮಡಿಕೆ ಅಕ್ಷಯ ಪಾತ್ರೆ ಥರ ರೆಡಿ ಮಾಡಿ ಇಟ್ಕೊತೀನಿ ಅಂತಂದರೆ ಮಾಡಿ ಇಟ್ಕೊಳ್ಬಹುದು. ಶುಕ್ರವಾರ ಒಂದು ಮಣ್ಣಿನ ಮಡಿಕೆ ತೊಗೊಳ್ಳಿ, ಚಿಕ್ಕದೇ ಸಿಗುತ್ತೆ ನಿಮಗೆ. ಮಣ್ಣಿನ ಮಡಿಕೆ ತೊಗೊಂಡ್ಬಿಟ್ಟು ನೀಟಾಗಿ ಅರಿಶಿನ ಉಜ್ಜಿಬಿಟ್ಟು ಶ್ರೀಮಂತ ಅದ್ರ ಮೇಲೆ ಬರೀರಿ. ಶ್ರೀಮಂತ ಬರೆದ್ಬಿಟ್ಟು ಸ್ವಲ್ಪ ಅಕ್ಕಿಯಲ್ಲಿ ಹಾಕೋದಕ್ಕಿಂತ ಮುಂಚೆ ಅದರಲ್ಲಿ ನೀವು ಏನು ಹಾಕಬೇಕು ಅಂತಂದರೆ ಒಂದು 6 ರೂಪಾಯಿ ಹಾಕಿ, 6 ಕಾಯಿನ್ಸ್ ಹಾಕಿ, 6 ಕೋಮತಿ ಚಕ್ರ, 6 ಕವಡೆ, ಮತ್ತು 6 ಕಮಲದ ಬೀಜ,
6 ಗುಲ್ಗಂಜಿ. ಸೊ ಇದನ್ನೆಲ್ಲ ಹಾಕಿಬಿಟ್ಟು ಅಕ್ಕಿಯನ್ನು ಹಾಕಿ ಒಂದು ಅರಿಶಿನ ಕೊಂಬ ಹಾಕಿಬಿಟ್ಟು ಅಕ್ಕಿಯನ್ನು ತುಂಬಿಸ್ಬಿಟ್ಟು ಅದ್ರ ಮೇಲೆ ಒಂದು ರೆಡ್ ಕ್ಲಾತ್ ಬರ್ತೈತಲ್ಲ, ಸೊ ಈ ರೆಡ್ ಕ್ಲಾತ್ನ ನೀವು ಹಾಕಬೇಕು. ಸೊ ಇದ್ರ ಜೊತೆಗೆ ನೀವು ಒಂದು ಸ್ವಲ್ಪ ಇದಾಕಿ ಒಂದು ನಿಮಿಷ ಜವಾದಿ ಪೌಡ್ರ್ ಹಾಕಿ, ಸೊ ಒಂಚೂರು ಲಾವಂಚಿ ಬೇರ್ನ ಈ ಮಡಕಿನಲ್ಲೆಲ್ಲ ಹಾಕ್ಬಿಟ್ಟು ಜವಾದಿ ಪೌಡ್ರ್, ಒಂಚೂರು ಪಚ್ಚಕರ್ಪೂರ, 6 ಏಲಕ್ಕಿ ಹಾಕಿ 6 ಲವಂಗ ಹಾಕಿ, ಸೊ ಇದಿಷ್ಟನ್ನು ಹಾಕ್ಬಿಟ್ಟು ಒಂದು ಮನಿ ಮ್ಯಾಗ್ನೆಟ್ ಪಾಟ್ ಮಾಡಿಬಿಟ್ಟು ಅದ್ರ ಮೇಲೆ ರೆಡ್ ಕ್ಲಾತ್ ಬಟ್ಟೆ ಹಾಕ್ಬಿಟ್ಟು ಕೆಂಪು ದಾರ ಮಾಡ್ಕೊಳ್ಳಿ, ನೀಟಾಗಿ ಅದನ್ನ ಕಟ್ಬಿಡಿ. ಸೊ ಇದಿಷ್ಟು ನೋಡಿ, 6 ಗೋಮತಿ ಚಕ್ರ, 6 ಕವಡೆ, 6 ಕಮಲದ ಬೀಜ, 6 ಗುಲ್ಗಂಜಿ, 6 ಲವಂಗ, 6 ಏಲಕ್ಕಿ, 1 ಅರಿಶಿನ ಕೊಂಬು, ಸ್ವಲ್ಪ ಅಕ್ಕಿ ಮತ್ತು 6 ಕಾಯಿನ್ಸ್. ಸೊ ಇಷ್ಟನ್ನೆಲ್ಲ ನೀವು ಹಾಕಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಅಕ್ಕಿ ಹಾಕಿ ರೆಡ್ ಕ್ಲಾತ್ ಬಟ್ಟೆನ ಅದ್ರ ಮೇಲೆ ನೀಟಾಗಿ ಮುಚ್ಚಿಬಿಟ್ಟು, ಓಕೆನಾ, ಅದಕ್ಕೆ ಗಂಟು ಹಾಕಬೇಕು, ಕೆಂಪು ದಾರದಲ್ಲಿ ಗಂಟು ಹಾಕ್ಬಿಟ್ಟು ಅದನ್ನ ಇಟ್ಬಿಡಿ. ಸೊ ಈ ಥರ ಇಟ್ಬಿಟ್ಟು ನೀವು ನಾಳೆಯಿಂದ ಪೂಜೆ ಮಾಡ್ಕೊಂಡು ಇದನ್ನ ಯಾರಿಗೂ ತೋರಿಸೋದಕ್ಕೆ ಹೋಗಬೇಡಿ. ಮತ್ತು ಪಚ್ಚಕರ್ಪೂರ, ಜವಾದಿ ಪೌಡ್ರ್ ಏನಾದ್ರು ಮಿಸ್ ಆಗಿದ್ರೆ ಸೊ ನೋಡ್ಕೊಳ್ಳಿ. ಇಷ್ಟನ್ನು ನೀವು ಹಾಕಬೇಕು. ಇಷ್ಟನ್ನೆಲ್ಲ ಹಾಕಿಬಿಟ್ಟು ಒಂದು ಮನಿ ಮ್ಯಾಗ್ನೆಟ್ ಪಾಟ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಪೂಜೆಯನ್ನು ಮಾಡಿಬಿಟ್ಟು ದೇವ್ರ ಮನೆಯಲ್ಲಿ ಯಾರಿಗೂ ಕಾಣಿಸ್ತಾ ಇರೋ ರೀತಿ ಇಟ್ಬಿಡಿ. ದೇವ್ರ ಫೋಟೋ ಸೈಡಲ್ಲಿ ಅಥವಾ ನಿಮಗೆಲ್ಲಿ ಜಾಗ ಸಾಕಾಗುತ್ತೆ ನೋಡ್ಕೊಳ್ಳಿ. ಸೊ ಆ ಥರ ಇಟ್ಬಿಟ್ರೆ ಅಂತಂದರೆ ಇದು ತುಂಬ ಚೆನ್ನಾಗಿ ನಿಮಗೆ ಮನೆಯನ್ನು ಅಟ್ರಾಕ್ಟ್ ಮಾಡುತ್ತೆ. ವರ್ಷ ಪೂರ್ತಿ ಯಾವ ನಮಗೆ ಸಮಸ್ಯೆಗಳು ತೊಂದರೆ ಬರದೇ ಇರೋಂಗೆ ಆರಾಮಾಗಿ ಇರ್ಬೋದು. ಸೊ ಇದಿಷ್ಟು ಇವತ್ತಿನ ಒಂದು ಚಿಕ್ಕ ಮಾಹಿತಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಕಿ ಕಮೆಂಟ್ ಮಾಡಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬೈ ಆ್ಯಂಡ್ ಲವ್ ಯು ಆಲ್.